ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಖಿಲ, ಒಂದು ರಿಕ್ವೆಸ್ಟ್. 7 ಜನ್ಮಕ್ಕೂ ನನ್ನ ಬಾಳ ಸಂಗತಿ ಆಗಿರ್ತೀಯ. ರಘು, 7 ಜನ್ಮಕ್ಕಲ್ಲ, 100 ಸಾವಿರಾರು ಜನ್ಮಗಳಲ್ಲೂ ಕೂಡ ನಾನೇ ನಿಮ್ ಬಾಳ ಸಂಗಾತಿ. ಚಿಕ್ಕಮ್ಮ, ಅಳ್ತಿದ್ಯಮ್ಮ? ಯಾಕಮ್ಮ, ಏನಾಯ್ತು? ಅದು ಪುಟಾಣಿ. ಪುಟಾಣಿನ ಏನ್ ಹೇಳಿ ಮಗಳೇ, ನಾನು ಅವಳ ಬಗ್ಗೆನೇ ಹೇಳ್ಬೇಕು ಅಂತಿದ್ದೆ. ಚಿಕ್ಕಮ್ಮ, ಕೆಲಸ ಮಾಡಿ ತುಂಬಾ ಸುಸ್ತಾಗಿತ್ತು, ಸರಿಯಾಗಿ ನಿದ್ದೆ ಆಗಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಮಲಗಿದ್ದೆ. ಆದ್ರೆ ಕನ್ಸಲ್ಲಿ ನನ್ ಮಗಳನ್ನ ನನ್ನಿಂದ ಯಾರು ಕಿತ್ಕೊಂಡು ಹೋಗೋ ಹಾಗೆ, ನನ್ನಿಂದ ನನ್ ಪುಟಾಣಿನ ದೂರ ಮಾಡೋ ಹಾಗೆ ಕೆಟ್ಟ ಕನ್ಸ್ ಬಿತ್ತು ಚಿಕ್ಕಮ್ಮ. ಈಗ ನೀವೇ ಹೇಳಿ, ಹಗ್ಲಲ್ಲಿ ಬೀಳೋ ಕನ್ಸು ನಿಜ ಆಗಲ್ಲ ತಾನೆ? ನನ್ ಮಗಳನ್ನ ನನ್ನಿಂದ ಯಾರು ದೂರ ಮಾಡಕ್ಕಾಗಲ್ಲ ಅಲ್ವಾ? ಹೇಳಿ ಚಿಕ್ಕಮ್ಮ. ನನ್ ಮಗಳನ್ನ ನಾನು ಎಷ್ಟೇ ಸ್ಟ್ರಿಕ್ಟ್ ಆಗಿ ಬೆಳೆಸಿರ್ಬೋದು, ಆದ್ರೆ ಅವಳು ನನ್ ಮುದ್ದಿನ ಮಗಳೇ ಚಿಕ್ಕಮ್ಮ. ಅವಳಿಲ್ದೆ ನನ್ ಒಂದು ಕ್ಷಣನೂ ಇರೋದಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ಬಿಟ್ಟು ನಾನು ಇಟ್ಬಿಡ್ತೀನಿ, ಆದ್ರೆ ನನ್ನ ಮಗಳನ್ನ ಬಿಟ್ಟು ಮಾತ್ರ ನಾನು ಇರೋದಕ್ಕಾಗಲ್ಲ. ನನ್ನ ಮಗಳು ಎಷ್ಟೇ ತಪ್ಪು ಮಾಡಿದ್ರು, ಏನೇ ಮಾಡಿದ್ರು, ಅವಳನ್ನ ಮಾತ್ರ ನಾನು ಬಿಟ್ಟಿರಕ್ಕಾಗಲ್ಲ ಚಿಕ್ಕಮ್ಮ. ನನ್ನ ಉಸಿರಿನ ಪ್ರತಿ ಕಣ್ಣದಲ್ಲೂ ನನ್ನ ಮಗಳೇ ಇರ್ತಾಳೆ. ಅವಳನ್ನ ಮಾತ್ರ ನಾನು ಯಾವತ್ತೂ ಬಿಟ್ಕೊಡಲ್ಲ, ಯಾವತ್ತೂ ಬಿಟ್ಕೊಡಲ್ಲ. ಸರಿ, ಈಗ ಕೇಕ್ ಕಟ್ ಮಾಡೋಣವಾ? ಅಪ್ಪರೇ, 1 ನಿಮಿಷ. ಬೆಳಗ್ಗೆಯಿಂದ ಅಮ್ಮವ್ರನ್ನ ಗೋಳಿಕೊಂಡ್ರಲ್ಲ ಅನ್ನೋ ಕೋಪಕ್ಕೆ ನಾನು ಇದು ನಿಮಗೆ ಕೊಟ್ಟಿರಲಿಲ್ಲ. ಈಗ ಅಮ್ಮವ್ರ ಮುಖದಲ್ಲಿ ನಗು ನೋಡಿ ಇದನ್ನು ಕೊಡಬೇಕು ಅನಿಸ್ತಿದೆ. ನನ್ನ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಹನುಮಂತು. ಸಂಕ್ರಾಂತಿ ಆದಾಗಿಂದ ತುಂಬಾ ಬದಲಾಗಿದೆಯಾ. ಅಕ್ಕ, ಕೇಕ್ ಕಟ್ ಮಾಡೋದಕ್ಕೂ ಮುಂಚೆ ನನ್ಗೊಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಿದೆ. ಕೇಳಲಾ? ಧಾರಾಳವಾಗಿ ಕೇಳಮ್ಮ ದಾಮಿನಿ. ಇವತ್ತಿಗೆ ನೀವಿಬ್ಬರು ಮಾದರಿಯಾಗಿ 30 ವರ್ಷ ಆಯ್ತು. ಈ ನಿಮ್ಮ ಸಕ್ಸಸ್ಫುಲ್ ದಾಂಪತ್ಯದ ಸೀಕ್ರೆಟ್ ಏನಕ್ಕ? ದಾಂಪತ್ಯ ಜೀವನ ಯಶಸ್ವಿ ಆಗಿರ್ಬೇಕು ಅಂತಂದ್ರೆ ಆ ಸೀಕ್ರೆಟ್ ಅಂತ ಹೇಳಿದ್ಯಲ್ಲ, ಅದು ಇರ್ಲೇಬಾರ್ದು ನೋಡು. ಗಂಡ ಹೆಂಡತಿ ಮಧ್ಯದಲ್ಲಿ ಪರಸ್ಪರ ನಂಬಿಕೆ, ಪ್ರೀತಿ, ಗೌರವ ಎಲ್ಲವೂ ಇರಬೇಕು. ಅದು ಬಿಟ್ಟು ನಾನು ಮೇಲು ನೀನು ಕೀಳು ಅನ್ನೋಂಥ ಭಾವನೆ ಇರಬಾರ್ದು. ಒಂದು ಹಳೆ ಮಾತಿದೆಯಲ್ಲ, ಗಂಡಿಗೆ ಚಟ ಇರಬಾರ್ದು, ಹೆಣ್ಣಿಗೆ ಹಠ ಬರಬಾರ್ದು ಅಂತ. ಅದೆಲ್ಲ ಎಷ್ಟು ನಿಜ ಗೊತ್ತಾ? ಈ ಜಗಳ, ಕೋಪ ಇದೆಲ್ಲ ಸರ್ವೇ ಸಾಮಾನ್ಯ, ಎಲ್ಲ ಗಂಡ ಹೆಂಡತಿ ಮಧ್ಯದಲ್ಲೂ ನಡೆಯೋ ಅಂಥದ್ದೇ.
ನನ್ನ ರಘು ಮಧ್ಯದಲ್ಲೂ ಕೂಡ ಬೇಕಾದಷ್ಟು ಮುನಿಸು ಜಗಳ ಎಲ್ಲ ನಡೀತಿತ್ತು. ಆದರೆ ಬಂದ ಹಾಗೆ ಕ್ಷಣ ಮಾತ್ರದಲ್ಲಿ ಹೊರಟೋಗ್ತಿತ್ತು. ಯಾರು ತಮ್ಮ ಅಹಂಕಾರದಿಂದ ಹಠಕ್ಕೆ ಕಟ್ಟು ಬಿದ್ದು ಅದನ್ನೇ ಸಾಧಿಸ್ತಾರೋ ಅವರಿಗೆ ಜೀವನದಲ್ಲಿ ಯಾವಾಗಲೂ ತೊಂದರೆ ಕಟ್ಟಿಟ್ಟು ಬುತ್ತಿ. ನನ್ನ ರಘು ಮಧ್ಯೆ ತುಂಬ ನಂಬಿಕೆ, ಪ್ರೀತಿ, ಪರಸ್ಪರ ಗೌರವ ಇದ್ದಿದ್ರಿಂದ ನಾವ್ಯಾವತ್ತೂ ಒಬ್ರನ್ನೊಬ್ರು ಬಿಟ್ಕೊಟ್ಟಿಲ್ಲ. ನೀವು ಅಷ್ಟೇ, ಎಷ್ಟೇ ಕಷ್ಟದಲ್ಲಿರಲಿ, ಎಷ್ಟೇ ಸುಖವಾಗಿರಲಿ, ಒಬ್ರನ್ನೊಬ್ರು ಯಾವ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಸೂಪರ್ ಅಕ್ಕ, ಮುತ್ತಿನಂತ ಮಾತು ಹೇಳಿದ್ರಿ. ನಿಮ್ಮ ಮಾತನ್ನ ದಂಪತಿಗಳೆಲ್ಲ ಕೇಳಿಸ್ಕೊಂಡು ಚಾಚು ತಪ್ಪದೆ ಪಾಲಿಸಿದ್ರೆ 100 ಕಾಲ ಸುಖವಾಗಿರ್ತಾರೆ. ಹಾ, ಸುಖವಾಗಿರ್ತಾರೆ ಅನ್ನೋದಕ್ಕಿಂತ ಒಟ್ಟಿಗೆ ತುಂಬಾ ಕಾಲ ಖುಷಿಯಾಗಿರ್ತಾರೆ ಅಂತ ಹೇಳ್ಬೋದು. ಸೂಪರ್ ಆಗಿ ಹೇಳಿದ್ರಿ ಅಕ್ಕ. ಇದೇ ಖುಷಿಗೆ ಕೇಕ್ ಕಟ್ ಮಾಡೋಣವಾ? ಖಂಡಿತ ಮಾಡೋಣ. ಆದ್ರೆ ಇದು ನನಗೆ ರಘುಗೆ ಮಾತ್ರ ವಿಶೇಷವಾದ ದಿನ ಅಲ್ಲ, ಎಲ್ಲ ಪ್ರೇಮಿಗಳಿಗೂ ಕೂಡ ವಿಶೇಷವಾದ ದಿನ. ಇಲ್ಲಿ ಮೋಹನ್, ದಾಮಿನಿ, ಆದಿ, ಪಾರ್ವತಿ ನೀವು ಎಲ್ಲ ಇರೋದ್ರಿಂದ ನೀವು ಎಲ್ಲ ಬನ್ನಿ, ಕೈ ಜೋಡಿಸಿ ಕೇಕ್ ಕಟ್ ಮಾಡೋಣ. ಪುಟಾಣಿ ನೀನು ಬಾ. ರಘು, ಬೆಳಗ್ನಿಂದ ವಿಶ್ ಮಾಡದೆ ನನ್ನನ್ನು ಗೋಳಾಡ್ಸಿದಿರಲ್ಲ, ಅದಕ್ಕೆ ನಿಮ್ಗೆ ಆಮೇಲೆ ಕೇಕ್ ಕೊಡ್ತೀನಿ. ಮೊದಲು ನಮ್ಮ ಪುಟಾಣಿ ಕೊಡ್ತೀನಿ. ಜನನಿ ಕಣ್ಣಲ್ಲಿ ಅಳು ಬರ್ಸೋಕ್ಕೆ ನನಗಿಷ್ಟ ಇಲ್ಲ. ಹಾಗೆ ಈ ಮಗು ಪಾರ್ವತಿದು ಅಂತ ಗೊತ್ತಾದರೆ ಮಗು ಅವಳ ಜೊತೆಗೆ ಇರುತ್ತೆ, ಅವಳು ಖುಷಿಯಾಗಿರ್ತಾಳೆ. ಅದು ನನಗೆ ಬೇಕಾಗಿಲ್ಲ. ಅದಕ್ಕೆ ಈ ಸತ್ಯನ ನನ್ನೊಳಗೆ ನಾನೇ ಸಮಾಧಿ ಮಾಡ್ಕೊಂಡ್ಬಿಡ್ತೀನಿ. So, once again, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.